ಬರ್ತೀನಿ ಇಲ್ಲ ಎಂಥದ್ದಿಲ್ಲ ನಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಬೇಗ ಆಗುವಂತ ಒಂದು ರಂಗೋಲಿ ಹಾಕೊಂತ ಇದ್ದೀನಿ. ಇದೊಂದು ಹಾಕೋದಂತೂ 1 ನಿಮಿಷದೊಳಗೆ ಬೇಗನೆ ಹಾಕೋಬಹುದು. ಮೊದಲು 5 ಚಿಕ್ಕಿ ಇಟ್ಟು 5ರಿಂದ 3 ಚಿಕ್ಕಿ ಇಟ್ಕೋಬೇಕು. ಮಧ್ಯೆ ಮಧ್ಯೆ ಡಾಟ್ಸ್ನ ಇಟ್ಬಿಟ್ಟು ಈ ರೀತಿ ಫಸ್ಟ್ ಆ ಒಂದು ಸ್ಟಾರ್ ತರ ಹಾಕೋಬೇಕು. ಈ ಕಡೆ 3 ಚುಕ್ಕಿಯಿಂದ ಆ ಕಡೆ 1 ಚುಕ್ಕಿಗೆ ಜಾಯಿಂಟ್ ಮಾಡ್ಕೋಬೇಕು. ಆ ಕಡೆ 3 ಚುಕ್ಕಿಯಿಂದ ಈ ಕಡೆ 1 ಚುಕ್ಕಿಗೆ ಈ ತರ ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಕಿರೋ ಏನ್ ಚಿಕ್ಕಿ ಇರುತ್ತಲ್ಲ ಆ ಕಡೆ ಈ ಕಡೆ ಅಲ್ಲಿಗೆ ಒಂದ್ ಈ ತರ ರೌಂಡ್ ಶೇಪ್ ಅಲ್ಲಿ ಲೈನ್ಗಳು ಹಾಕಿದ್ರೆ ಆಯ್ತು. ಯಾಕೆ ಸ್ವಲ್ಪ ಸಣ್ಣ ಆಗಿದೆ ರಂಗೋಲಿ ಅನಿಸ್ತಾ ಇತ್ತು. ಮತ್ತೆ ಅದಕ್ಕೆ ಸುತ್ತಲೂ ಒಂದ್ ರೌಂಡ್ ಈ ರೀತಿ ರಂಗೋಲಿ ಹಾಕ್ಬಿಟ್ಟು ಬೇಗ ಇವತ್ತು ದೇವಸ್ಥಾನಕ್ಕೆ ಹೋಗೋದಿತ್ತು. ಅದಕ್ಕೆ ಬೇಗ ಬೇಗ ಪಟ ಪಟ ಅಂತ ಕೆಲಸ ಮುಗಿಸ್ಕೊಂತ ಇದ್ದೀನಿ. ಮತ್ತೆಲ್ಲ ಕೆಲಸಗಳು ಏನಿದೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಬಿಟ್ಟು ಪೂಜೆನ ಸಹ ಬೇಗ ಪಟ್ಟನ ಮುಗಿಸ್ಬಿಟ್ಟು ದೋಸೆ ರೆಡಿ ಮಾಡ್ಬೇಕಾಗಿತ್ತು. ದೋಸೆ ಮಾಡಿ ಚಟ್ನಿ ಮಾಡಿ ಆಲ್ರೆಡಿ ರೆಡಿ ಮಾಡ್ತಾ ಇದ್ದೆ. ಅಷ್ಟೊಳಗೆ ಮಾವಿನ ಹಣ್ಣು ಇತ್ತಲ್ವಾ, ಮಾವಿನ ಹಣ್ಣು ಶೀಕರಣೆ ಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕೆ ಅದ್ರಲ್ಲೇ ಸ್ವಲ್ಪ ಹಣ್ಣಾಗಿರೋದನ್ನ ತಗೊಂಡ್ಬಿಟ್ಟು, ಇನ್ನು ಹಣ್ಣಾಗಿಲ್ಲ ಪೂರ್ತಿ ಅದು, ಆದ್ರೂ ನೋಡಿ ಅದನ್ನೇ ಒಂದ್ ಸ್ವಲ್ಪ ಹಣ್ಣಾಗಿರೋದ ತಗೊಂಡ್ಬಿಟ್ಟು, ಹಣ್ಣು ಹೇಗಿದೆ ಸ್ವೀಟ್ ನಮ್ ತೋಟದ್ದೇ ಅಲ್ವಾ, ಸ್ವೀಟ್ ಇದು ಇರುತ್ತೆ ಅಂತ ಗೊತ್ತಿತ್ತಲ್ವಾ, ಹಾಗಾಗಿ ಅದನ್ನೇ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಬಿಟ್ಟು ಒಂದು ಬೌಲ್ ಅಲ್ಲಿ ಇದನ್ನ ಇಂಡ್ಕೋಬೇಕು. ಜಾನುನು ಸಹ ಅಷ್ಟೊಳಗ ಆಗ್ಲೇ ಎದ್ದಿದ್ದಾಗಿತ್ತು. ಎದ್ಬಿಟ್ಟು ನೋಡಿ ನಾನು ಶೀಕರಣೆ ಮಾಡಕ್ಕಿಂತ ಕೂತ್ಕೊಂಡ್ ಮಾಡ್ಕೊಂತ ಇದ್ನಲ್ವಾ, ಆಗ್ಲೇ ಬಂದ್ಬಿಟ್ಟು ಅವಳು ಚಾಕ್ ತಗೊಂಡ್ ಕಟ್ ಮಾಡಕ್ ನೋಡ್ತಾ ಇದ್ದಾಳೆ. ಅವಳಂತೂ ಚಾಕ್ ತಗೊಂಡ್ ನಾವ್ ಏನೇ ತರಕಾರಿ ಅಥವಾ ಏನಾರು ಕಟ್ ಮಾಡ್ತಾ ಇದ್ರೆ ಮೊದ್ಲು ಬಂದ್ ಬಿಡ್ತಾಳೆ ನಾನು ಕಟ್ ಮಾಡ್ತೀನಿ ಅಂತ. ಈ ಚಾಕ್ ತುಂಬಾನೇ ಶಾರ್ಪ್ ಇದೆ, ಹಂಗಾಗಿ ನಾನು ಅವಳ ಕೈ ಕೊಡೋಕೆ ತುಂಬಾನೇ ಭಯ ಪಡ್ತೀನಿ. ಕೊಡೋದು ಇಲ್ಲ, ಎದುರಿಸ್ತಾ ಇರ್ತೀನಿ. ಅದಕ್ಕೆ ನಾನು ಅವಾಗ ಮತ್ತೆ ಇವಾಗ ಬೇಗ ಹಿಂಡ್ಕೊಂಡೆ, ಆಗಿನೇ ಬೇಗ ಹಿಂಡ್ ಬಿಡೋಣ ಅಂತ ಹೇಳಿ. ಹಣ್ಣು ಏನಕ್ಕೆ ಚೆನ್ನಾಗಿರುತ್ತೆ ಬಿಡಿ ಹೀಗೆ ಅಂತ ಹಿಂಡಿ ಅದನ್ನ ಒಂದ್ಸರಿ ಚೆಕ್ ಮಾಡೋಣ ಅಂತ ಒಳಗ್ ನೋಡ್ತೀನಿ. ಸ್ವಲ್ಪ ಹಾಗೆ ದಿಂಡ್ ತರ ಇತ್ತು, ಹುಳ ಏನಾಗಿರ್ಲಿಲ್ಲ. ಬಟ್ ಆದ್ರೂ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನಷ್ಟು ತೆಗ್ದ್ಬಿಟ್ಟು ಮತ್ತೆ ಬೇರೆ ಹಣ್ಣನ್ನ ತಗೋದು ಕ್ಲೀನ್ ಮತ್ತೊಂದ್ಸರಿ. ಈಗ ರಿಸ್ಕ್ ತಗೊಳೋದ್ ಬೇಡ ಎರಡನೇ ಸರಿ, ಮತ್ತೆ ಟೈಮ್ ಬೇರೆ ಇರ್ಲಿಲ್ಲ ಅಲ್ವಾ, ಹಾಗಾಗಿ ಹಣ್ಣು ಪೂರ್ತಿ ಓಪನ್ ಮಾಡ್ಬಿಟ್ಟು ಹಣ್ಣನ್ನ ಚೆಕ್ ಮಾಡ್ಬಿಟ್ಟು ಹಿಂಡ್ಕೊಳ್ತಾ ಇದೀನಿ. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಹಣ್ಣು ಒಂದೊಂದ್ಸರಿ ತುಂಬಾ ಹುಳನು ಸಹ ಆಗಿರ್ತವೆ. ಅದ್ರಲ್ಲೂ ನಾವು ಆಚೆ ಕಡೆಯಿಂದ ಪೌಡರ್ ಹಾಕಿ ಹಣ್ಣು ಮಾಡಿರೋಂತ ಹಣ್ಣು ತರ್ತೀವಲ್ಲ, ಅದ್ರಲ್ಲಿ ಹುಳಗಳಂತೂ ತುಂಬಾನೇ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ನಮ್ ತೋಟದ ಹಣ್ಣಾಗಿರೋದ್ರಿಂದ ನಾನು ಹಣ್ಣೇಗಿದ್ರು ಚೆನ್ನಾಗಿರುತ್ತಲ್ವಾ, ಅದೇಗಿದ್ರು ನ್ಯಾಚುರಲ್ ಆಗಿ ಹಣ್ಣಾಗಿರೋದು, ನಾವ್ ಯಾವ ರೀತಿ ಪೌಡರ್ ಆತರ ಏನು ಇಟ್ಟಿಲ್ವಲ್ಲ ಅಂತ ಹಾಗೆ ಹಿಂಡ್ಬಿಟ್ಟೆ. ಅದು ಸ್ವಲ್ಪ ದಿಂಡ್ ತರ ಇತ್ತು, ಅಂದ್ರೆ ಗಟ್ಟಿ ಗಟ್ಟಿಯಾಗಿ ಒಂಥರ ಗಟ್ಟಿಯಾಗಿರುತ್ತೆ ನೋಡಿ ಹಣ್ಣೊಳಗೆ, ಹಂಗಾಗಿ ತೆಗ್ದ್ಬಿಟ್ಟು ಮತ್ತೆ ಇನ್ನೊಂದ್ ಹಣ್ಣು ಹೆಚ್ಚಿಬಿಟ್ಟು ಇದನ್ನ ಇವಾಗ ಓಪನ್ ಆಗಿ ಪೂರ್ತಿ ಚೆಕ್ ಮಾಡಿ ಹಿಂಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಶೀಕರಣೆ ಅಂತೂ ಮಾವಿನ ಹಣ್ಣು ಸೀಸನ್ ಅಲ್ಲಿ ಮಾಡ್ಕೊಂಡ್ ತಿನ್ಲೇಬೇಕು ಒಂದ್ಸಲಿ, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಸ್ವೀಟ್ ಆಗಿರೋ ಹಣ್ಣನ್ನ ತಗೊಂಡ್ಬಿಟ್ಟು ಒಂದು ಬೌಲಿಗೆ ಇಂಟ್ಕೊಳ್ಳಿ. ಊಟದ ಜೊತೆ ಮಾವಿನ ಹಣ್ಣು ನೆಂಚ್ಕೊಂಡ್ ತಿಂತಾ ಇದ್ರೆ ಇನ್ನೂ ಒಂದ್ ಸ್ವಲ್ಪ ಊಟನೇ ಜಾಸ್ತಿನೇ ಮಾಡ್ತೀವಿ ಅನ್ಬೋದು. ಈ ಸೀಸನ್ ವೈಸ್ ಹಣ್ಣು ಏನ್ ಬರುತ್ತೆ ನೋಡಿ, ಅದನ್ನಂತೂ ಯಾವ್ದು ಮಿಸ್ ಮಾಡ್ಕೋಬಾರ್ದು. ಮಾವಿನ ಹಣ್ಣು ಶೀಕರಣೆ ಚಪಾತಿಗೂ ಚೆನ್ನಾಗಿರುತ್ತೆ, ಇಲ್ಲ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಆಮೇಲೆ ನೀರ್ ದೋಸೆಗೆ ಚೆನ್ನಾಗಿರುತ್ತೆ. ಮತ್ತೆ ಒಬ್ಬಟ್ಟು ಮಾಡ್ಕೊಂಡ್ ತಿಂದ್ರಂತೂ ಇನ್ನೂ ಸಖತ್ತಾಗಿ ಇರುತ್ತೆ ಕಣ್ರಿ. ಒಂದ್ಸಲಿ ಮಾವಿನ ಹಣ್ಣು ಶೀಕರಣೆ ಅಂದ್ರೆ ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಮಾವಿನ ಹಣ್ಣು ಯಾರಿಗೆಲ್ಲ ಇಷ್ಟ ಚೆನ್ನಾಗಿ ತಿನ್ನಿ ಮಾವಿನ ಹಣ್ಣ. ಅದ್ರಲ್ಲಂತೂ ತುಂಬಾನೇ ರೆಸಿಪೀಸ್ ಮಾಡ್ಬೋದು. ಐಸ್ ಕ್ರೀಮ್ ಮಾಡ್ಕೊಂಡ್ ತಿನ್ಬೋದು, ಐಸ್ ಕ್ಯಾಂಡಿ ಮಾಡ್ಕೊಂಡ್ ತಿನ್ಬೋದು. ನಾನ್ ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ ನಮ್ಮ ಮನೇಲಿ ಪೂರ್ತಿ ಹಣ್ಣಕ್ಕೆ ಮಾವಿನ ಹಣ್ಣು ತಂದಿರೋದೆಲ್ಲ ಪೂರ್ತಿ ಹಣ್ಣಾಗ್ಲಿ, ಆಮೇಲೆ ಅದ್ರಲ್ಲಿ ಯಾವ್ದಾದ್ರು ರೆಸಿಪಿಗಳನ್ನ ಮಾಡಿದ್ದ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲ ಅದನ್ನ ಹಿಂಡ್ಬಿಟ್ಟು, ಹಣ್ಣು ತುಂಬಾನೇ ಸ್ವೀಟ್ ಆಗಿರೋದ್ರಿಂದ ನಾನು ಸಿಪ್ಪೆಲ್ಲೂ ಹಣ್ಣಿತ್ತಲ್ವಾ, ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಒಂದು ಸ್ಪೂನ್ ಇಂದ ಸಿಪ್ಪೆಯಲ್ಲಿರೋ ಹಣ್ಣೆಲ್ಲ ಹಾಗೆ ಎರ್ಕೊಂತ ಇದೀನಿ. ಎರ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಒಣ ಶುಂಠಿ ಪೌಡ್ರನ್ನ ಹಾಕೊಳ್ತೀನಿ. ಇದು ಮನೇಲೆ ನಾನು ಒಣ ಶುಂಠಿಯನ್ನ ಒಣಗಿಸಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ನೀಟಾಗಿ ಅದನ್ನ ಸಣ್ಣದಾಗಿ ಹೆಚ್ಚಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಒಂದು ಚಿಟಿಕೆಯಷ್ಟು ಒಣಶುಂಠಿ ಪೌಡ್ರು, ಮತ್ತೆ ಹಣ್ಣು ತುಂಬಾ ಸ್ವೀಟ್ ಇದ್ರೆ ಸಕ್ಕರೆ ಅವಶ್ಯಕತೆನೇ ಇರಲ್ಲ. ಆದ್ರೆ ಈ ಮಕ್ಳು ಕೇಳ್ಬೇಕಲ್ವಾ ಸಕ್ಕರೆ ಹಾಕು ಅಂತ ಹೇಳ್ತಾ ಇದ್ರು, ಹಾಗಾಗಿ ಒಂದ್ ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ. ಒಂದೇ ಒಂದು ಪಿಂಚ್ ಅಷ್ಟು ಸಾಲ್ಟ್ ಅನ್ನ ಹಾಕೊಂಡಿದ್ವಿ. ಪಿಂಚ್ ಅಂದ್ರೆ ಒಂದು ಪಿಂಚ್ಗೆನ ಕಮ್ಮಿ ಹಾಕೋಬೇಕು, ಅವಾಗ ಟೇಸ್ಟ್ ತಿನ್ನೋದಕ್ಕೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಅಲ್ಲಿ ನಮ್ಗೆ ಯಾವ್ದೇ ರೀತಿ ಸೆಪ್ಪೆ ಅನ್ಸೋದಿಲ್ಲ. ಅವರು ಶೀಕರಣೆ ಎಲ್ಲ ರೆಡಿ ಮಾಡಿಟ್ಟಾದ್ಮೇಲೆ ದೋಸೆ ಹಾಕ್ತಾ ಇದ್ದೆ ಅಲ್ವಾ, ದೋಸೆ ಮತ್ತಲ್ಲಷ್ಟರಲ್ಲಿ ಒಬ್ರು ಸೆಟ್ ದೋಸೆ ಬೇಕು ಅಂದ್ರು. ಈ ಸೆಟ್ ದೋಸೆ ಹಾಕೊಂಡು ಒಂದೊಂದೇ ಸೆಟ್ ದೋಸೆ ಹಾಕಿ ನಾನ್ ಕೂತ್ರೆ ಈಗ ನನ್ಗೆ ಟೈಮ್ ಆಗೋದಿಲ್ಲ ಅಂತ ಹೇಳಿ ನಾನೇನ್ ಮಾಡಿದೆ, ಒಂದೇ ಹಂಚಿನ ಮೇಲೆ 3 ಸೆಟ್ ದೋಸೆನ ಹಾಕೊಳ್ತಾ ಇದ್ದೀನಿ. ಅಟ್ ಎ ಟೈಮ್ ಒಂದೇ ಸಲಿ 3 ದೋಸೆನ ಆಗುತ್ತೆ. ಈಗ ಮಾಡೋದ್ರಿಂದ ಬೇಗನ ದೋಸೆ ಕಂಪ್ಲೀಟ್ ಆಗುತ್ತೆ. ದೋಸೆ ಮಾಡ್ಕೊಟ್ಬಿಟ್ಟು ಬೇಗ ಮತ್ತೆ ನಾನು ಸಹ ರೆಡಿ ಆಗ್ಬೋದು ಅಂತ ಹೇಳಿ
ಹಂಚ್ ಕಾಸ್ಬಿಟ್ಟು ಒಂದೇ ಸಲಿ 3 ದೋಸೆ ಹಾಕಿ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದೇ ಮಾಮೂಲಿ ಎಷ್ಟು ದೋಸೆ ಬೆಂಗ್ ಬೇಯಿಸ್ತೀವಲ್ಲ ಹಂಗ್ ಬೇಯಿಸ್ಬೇಕಾಯ್ತು. ಅಟ್ ಎ ಟೈಮ್ ಒಂದೇ ಸಲಿ 3 ದೋಸೆ ರೆಡಿ. ಅದಕ್ಕೊಂದು ಸೂಪರ್ ಆಗಿರುವ ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ. ತೆಂಗಿನಕಾಯಿ ಚಟ್ನಿ, ದೋಸೆ, ಮಾವಿನ ಹಣ್ಣು ಶ್ರೀಕರ್ಣಿ. ಇದಾಗಿತ್ತು ನಮ್ಮ ಇವತ್ತಿನ ತಿಂಡಿ. ಬೇಗ ಜಾನುಗೂ ತಿಂಡಿ ಕೊಟ್ಬಿಟ್ಟು ನಾವು ತಿಂಡಿ ಮುಗಿಸ್ಬಿಟ್ಟು ಬೇಗ ಅಲ್ಲಿ ಮನೆಯಿಂದ ಹೊರಟ್ಬಿಟ್ಟು ಬಸ್ ಹತ್ತಿ ಬಸ್ಸಿಗೆ ಹತ್ತಕ್ ಹೋಗ್ಬೇಕಾದ್ರೆ ಹಾಗೆ ಹೂ ತಗೊಂಡೋಗಿದ್ದೆ ನಾನು. ಹೂ ಕಟ್ಟೋದಕ್ಕೆ ಮನೇಲಿ ಟೈಮ್ ಆಗಿರ್ಲಿಲ್ಲ ಅಲ್ವಾ, ಮನೇಲಿ ನಾನು ಹೂ ಸಹ ಬೇರೆ ತಗೊಂಡಿರ್ಲಿಲ್ಲ, ಅಲ್ಲೇ ಹೋಗಿ ತಗೊಂಡ್ರಾಯ್ತು ಅಂತ ಹೇಳಿ ಹೋಗ್ಬೇಕಾದ್ರೆ ಬಿಡಿ ಹೂ ಸಿಕ್ತು ಅಂತ ಹೇಳಿ ಬಿಡಿ ಹೂ ತಗೊಂಡೋಗಿ ಬಸ್ ಅಲ್ಲೇ ಕೂತ್ಕೊಂಡು ಕಟ್ಕೊಂಡೆ. ಹಾಗೆ ಜರ್ನಿನೂ ಆಗುತ್ತೆ, ಹೂ ಕಟ್ಟಿದ್ದು ಆಯ್ತು, ಡಬಲ್ ಕೆಲ್ಸನೂ ಆಯ್ತು ಅಂತೇಳಿ ನೀವ್ ಊರಿಗೆಲ್ಲ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಈ ತರ ಲೂಸ್ ಹೂಗಳನ್ನ ಸಿಕ್ಕರೆ ನಿಮ್ಗೆ ತಗೊಂಡೋಗ್ಬಿಡಿ. ಹಾಗೆ ಬಸ್ಸಲ್ಲಿ ಕುತ್ಕೊಂಡ್ಬಿಟ್ಟು ಕಟ್ಟಿದ್ರೆ ನಿಮ್ಗೆ ಟೈಮ್ ಪಾಸ್ ಆಗುತ್ತೆ, ಮತ್ತೆ ನಿಮ್ಗೆ ಜರ್ನಿ ಮಾಡಿದ್ದು ಗೊತ್ತಾಗೋದಿಲ್ಲ. ಈ ರೀತಿ ಹೂವೆಲ್ಲ ಕಟ್ಬಿಟ್ಟು ಮತ್ತೆ ಕವರಲ್ಲಿ ಹಾಕಿ ಬ್ಯಾಗಲ್ಲಿ ಇಟ್ರೆ ಅಯ್ಯೋ ತುಂಬಾ ಬಾಡೋಗ್ಬಿಡುತ್ತೇನೋ ಅನಿಸ್ತಾ ಇತ್ತು ನನಗೆ. ಅದಕ್ಕೆ ನಾನೇನ್ ಮಾಡ್ದೆ ಅಂದ್ರೆ ಬಸ್ಸಿನ ಕಂಬಿ ಇರುತ್ತಲ್ವಾ, ನಮ್ಮ ಎದುರಿಗೇನೆ ಕೂತಿರ್ತೀವಿ ಅವಾಗ ಕಂಬಿ ಇರುತ್ತಲ್ವಾ ಅಲ್ಲಿ, ಆ ಕಂಬಿಗೇನೆ ಕವರ್ನ ಕಟ್ಬಿಟ್ಟೆ. ಎದುರಿಗೆ ಇರುತ್ತೆ ಮತ್ತೆ ನಾವು ಮರ್ತೋಗೋ ಚಾನ್ಸ್ ಇರಲ್ಲ. ಹಾಗೆ ಹಿಡಿಬೇಕಾದ್ರೆ ಅದನ್ನ ಬಿಚ್ಬಿಟ್ಟು ನಮ್ ಬ್ಯಾಗಲ್ಲಿ ಹಾಕೊಂಡ್ರೆ ಹೋದ್ರೆ ಆಯ್ತು. ಈ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ನೀವು ಯಾವಾಗ್ಲೂ ನಾವು ಮುಟ್ಕೊಂಡ್ ಹೋದ್ವಿ ಅಂದ್ರೆ ನಾವು ಫಂಕ್ಷನ್ಗೆ ಹೋಗೋಷ್ಟೊತ್ತಿಗೆ ಹೂವೆಲ್ಲ ಬಾಡೋಗಿರುತ್ತೆ. ಅದ್ರ ಬದಲು ಈ ರೀತಿ ಕ್ಯಾರಿ ಮಾಡಿದ್ರೆ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ನಾವು ಹೊರಡ್ಬೇಕು ಅಂದ್ರೆ ತಿಂಡಿ ತಿನ್ನೋದಕ್ಕೆ ನಮ್ಗೆ ಟೈಮ್ ಎಲ್ಲಿರುತ್ತ್ರಿ. ಹಾಗೆ ನಾನು ಮಾವಿನಕಾಯಿದು ಗೊಜ್ಜು ಇತ್ತು, ಚಿತ್ರಾನ್ನ ಗೊಜ್ಜು ಮಾಡಿ ಇಟ್ಟಿದ್ದೆ. ಇದು ತುಂಬಾ ಕಲರ್ ಲೈಟ್ ಆಗಿದೆ ಅಂತ ನೀವು ಅನಿಸ್ತಾ ಇರ್ಬೋದು. ನಾನು ಇದಕ್ಕೆ ಯೆಲ್ಲೋ ಕಲರ್ ಆಡ್ ಮಾಡಿದ್ದಿಲ್ಲ, ಮಾವಿನಕಾಯಿ ರುಬ್ಬಿ ಮಾಡಿದಂತ ಚಿತ್ರಾನ್ನ ಇದು. ಹಾಗೆ ಅನ್ನ ಮಾಡ್ಬಿಟ್ಟು ಕಲ್ಸ್ಕೊಂಡ್ ಹೋಗಿದ್ದೆ. ಅಲ್ಲಿ ಹಣ್ಣು ತಗೋಬೇಕಾಗಿತ್ತು, ಬಾಳೆಹಣ್ಣ ತಗೊಂಡು ಅಂತ ಹೋದ್ವಿ. ಅಲ್ಲಂತೂ ಮಾವಿನ ಹಣ್ಣು, ನನ್ಗೆ ಅಲ್ಲೂ ಸಹ ಮಾವಿನ ಹಣ್ಣು ಮೇಲೆನೆ ಕಣ್ಣಿತ್ತು ನೋಡಿ. ಅಲ್ಲೂ ಸಹ ಮಾವಿನ ಹಣ್ಣು ಗಮ್ ಅಂತಿತ್ತು, ಒಂಥರ ನಾಟಿ ವಾಸನೆ ಬರುತ್ತಲ್ಲ ಮಾವಿನ ಹಣ್ಣು ಕಾಯಿ ಊರಿಂದ, ಆ ತರ ಟೇಸ್ಟ್ ಇತ್ತು. ಹಾಗೆ ರಿಟರ್ನ್ ಹೋಗ್ಬೇಕಾದ್ರೆ ಒಂದ್ ತಗೊಂಡ್ ಹೋಗೋಣ ಅಂತ ಅನ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ಆಟೋಕ್ ಹೋದ್ವಿ. ನಮ್ಮ ಊರಿನ ದೇವಸ್ಥಾನ ಯಾವ್ದಪ್ಪ ಅಂದ್ರೆ ನಾಗಮಂಗಲದಲ್ಲಿರುವ ಕೋಟೆ ಬೆಟ್ಟ, ನಮ್ಮ ಮನೆಯ ದೇವರದು. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಯಾವಾಗೂ ಟೈಮ್ ಕರೆಕ್ಟ್ ಆಗಿ ಇಲ್ಲಿ ಬಸ್ ಇರಲ್ಲ, ಬಸ್ಗಳು ತುಂಬಾನೇ ಕಮ್ಮಿ. ಹಾಗಾಗಿ ಆಟೋಗೆ ಅಲ್ಲಿಂದ ಹೋಗ್ಬೇಕು. ಅಲ್ಲಿಂದ ಕೋಟೆ ಬೆಟ್ಟಕ್ಕೆ ಆಟೋಕ್ ಹೋದ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ನೇಚರ್ ಅಂತೂ ಎಷ್ಟ್ ಚೆನ್ನಾಗ್ ಕಾಣ್ತಾ ಇತ್ತು ನೋಡಿ. ಕೆಳಗಡೆ ಗ್ರೀನು, ಮೇಲ್ಗಡೆ ಮೋಡ, ಒಂದಕ್ಕೊಂದು ಹಾಗೇನೆ ಜಾಯಿಂಟ್ ಆಗಿದೆಯೇನೋ ಅನ್ನೋ ತರ ಕಾಣಿಸ್ತಾ ಇತ್ತು. ಹೋಗ್ಬೇಕಾದ್ರೆ ಅಲ್ಲಲ್ಲೇ ಕಾಣೋ ಹಸುಗಳು, ಕೆರೆ, ಬಾವಿ ಇದೆಲ್ಲ ನೋಡ್ತಾ ಅಲ್ಲಲ್ಲೇ ಮಧ್ಯೆ ಮಧ್ಯೆ ಸಿಗೋ ಒಂದೊಂದು ದೇವಸ್ಥಾನಗಳು. ಈ ನಾಗಮಂಗಲವನ್ನ ದೇವಸ್ಥಾನಗಳ ನಾಡು ಅಂತಾನೆ ಕರೀತಾರೆ. ನಾಗಮಂಗಲದಲ್ಲಂತೂ ತುಂಬಾನೇ ದೇವಸ್ಥಾನಗಳಿದೆ ಅಂತಾನೆ. ಜಾನು ಈ ಊರನ್ನ ನೋಡೇ ಇರ್ಲಿಲ್ಲ, ಹಾಗಾಗಿ ಜಾನುಗೂ ಎಲ್ಲ ತೋರಿಸ್ತಾ. ಆಟೋದಲ್ಲಂತೂ ಓಪನ್ AC ಅಲ್ವಾ, ತಣ್ಣಗ್ ಗಾಳಿನೂ ಬೀಸ್ತಾ, ಇಷ್ಟೊಂದು ಬಿಸಿಲು ಆಚೆ ಇದ್ರೂನು ತಣ್ಣಗೆ ಗಾಳಿನೂ ಬೀಸ್ತಾ ಇತ್ತು. ಮತ್ತೆ ಇದನ್ನೆಲ್ಲ ತೋರ್ಸ್ಕಂತ ಅವಳಿಗೆ. ಹಾಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಬೆಟ್ಟದ ಮೇಲೆನೆ ನಮ್ಮ ಮನೆಯ ದೇವರ ದೇವಸ್ಥಾನ ಇರೋದು. ಜಾನುಗೂ ಅದಕ್ಕೆ ಇವಾಗ್ಲೇ ತೋರಿಸ್ತಾ ಇದ್ದೆ, ಆ ಬೆಟ್ಟಕ್ಕೆ ಈಗ ಹತ್ಬೇಕು ನಾವು, ಆ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಹತ್ಬೇಕು ಅಂತ. ಆಲದ ಮರ ನೋಡಿ ಎಷ್ಟು ದೊಡ್ಡದಾಗಿದೆ. ಆಲದ ಮರದಲ್ಲಿ ಈ ತರ ನೇತ್ ಬಿದ್ದಿರೋ ಇದ್ರಲ್ಲಿ ಯಾರೆಲ್ಲ ಜೋಕಾಲಿ ಆಡಿದಿರಿ ಹೇಳಿ. ಅಷ್ಟರೊಳಗೆ ಕೋಟೆ ಬೆಟ್ಟ ಬಂತು. ಕೋಟೆ ಬೆಟ್ಟದ ಆರ್ಚಿಂದನೇ ಸೀದಾ ಹೋದ್ರೆ ಮೇಲ್ ಹತ್ಬೇಕು, ಅಲ್ಲೇ ನಮ್ಮ ಮನೆಯ ದೇವರ ನರಸಿಂಹಸ್ವಾಮಿ ಇರೋದು. ಕಂಬದ ನರಸಿಂಹಸ್ವಾಮಿ ನಮ್ಮ ಮನೆಯ ದೇವರು. ಅಲ್ಲಿ ಇವಾಗ ಹತ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೂ ಸಹ ನೋಡಿ ಹೇಗ್ ತೋರಿಸ್ತಾ ಇದೀನಿ, ನೇಚರ್ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇತ್ತು. ಅಲ್ಲಲ್ಲೇ ಬಿಳಿ ಬಿಳಿ ಮೋಡ, ನೀಲಿ ನೀಲಿ ಕಾಣೋ ಆಕಾಶ ಎಷ್ಟು ಚಂದ ಇತ್ತು. ಇಲ್ಲಂತೂ ಸಿಕ್ಕಾಬಟ್ಟೆ ಬಂಡೆಗಳು ಇದಾವೆ. ಅದ್ರಲ್ಲೂ ಈ ಮಧ್ಯಾಹ್ನ ಬಿಸ್ಲಂತೂ, ಅಷ್ಟ್ರಲ್ಲೂ ಮಧ್ಯಾಹ್ನ ಆಗಿತ್ತಲ್ವಾ, ಬಿಸ್ಲಿಗೆ ಅದಕ್ಕೂ ತುಂಬಾನೇ ಬಿಸ್ಲಿತ್ತು. ಇವತ್ತು ಜಾನು ಜೊತೆ ಮಾತಾಡ್ಕೊಂತ ಅವಳನ್ನ ಆ ಕಡೆ ಬಾ, ಈ ಕಡೆ ಬಾ, ಈಗ ಹೋಗು ಅಂತ ಹೇಳ್ಕೊಂಡು ಹೋಗೋದ್ರಲ್ಲಿ ಇವತ್ತು ನನ್ಗೆ ಅತಿದ್ದೆ ಗೊತ್ತಾಗ್ಲಿಲ್ಲ ಅಂತಾನೆ ಅನ್ಸ್ಬೋದು. ಅವಳು ಜೊತೆ ಬೆಟ್ಟ ಏನಿಲ್ಲ, ಕೋತಿನಿಲ್ಲ ಎಂತದಿಲ್ಲ ನಡಿ. ಹಿಂದೆ ಹೋಗ್ಬೇಡ ಫ್ರೆಂಡ್ಸ್, ನಾವು ಇವತ್ತು ಗುಡ್ಡ ಹತ್ತಿದ್ವಿ. ಎಷ್ಟು ಚೆನ್ನಾಗಿದೆಯಲ್ಲ. ನೋಡೋದಕ್ಕೆ ಇದು ನೋಡ್ಲಿ ಅಂತ ನಿನ್ನ ಕರ್ಕೊಂಬಂದಿದ್ದು. ಕಾಲು ಹೋಯ್ತಿಲ್ಲ ಇಲ್ಲಿ ಕೆಳಗೆ ಇದ್ರ ಮೇಲೆ ಯಾಕೆ ಹತ್ತಿದೆ ಬಂದು ನೀನು ಓಡೆ ಬಂದು. ದೇವರಿಗೆ ಅಭಿಷೇಕ ಕೂಡ ಶುರುವಾಗಿತ್ತು. ನಮ್ಮ ಮನೆಯವರ ರಿಲೇಷನ್ ಅಲ್ಲೇ ಒಬ್ರು ಇವತ್ತು ದೇವ್ರ ಕಾರ್ಯ ಇಟ್ಕೊಂಡಿದ್ರು. ಅವ್ರದ್ದು ಇವತ್ತು ದೇವ್ರಿಗೆ ಅಲಂಕಾರ ಅಭಿಷೇಕ ಎಲ್ಲ ಇತ್ತು. ಅವ್ರದ್ದು ಇವತ್ತು ದೇವ್ರ ಕಾರ್ಯ ಇರೋದ್ರಿಂದ ಇವತ್ತು ಇಲ್ಲೆಲ್ಲ ಈ ತರ ಅಭಿಷೇಕ ಮತ್ತೆ ಅಲಂಕಾರ ಎಲ್ಲ ಮಾಡಿಸ್ತಾರೆ. ಮಾಡ್ಸಾದ್ಮೇಲೆ ದೇವರಿಗೆಲ್ಲ ಹಣ್ಣಿನ ರಸಾಯನ ಎಲ್ಲ ಮಾಡ್ಬಿಟ್ಟು ನೈವೇದ್ಯ ಮಾಡಿ ಪ್ರಸಾದ ಕೊಡುವಂಥದ್ದು. ಮತ್ತೆ ಕೆಳಗಡೆಯಲ್ಲಿ ನಾನ್ ವೆಜ್ ಊಟ ಇರುತ್ತೆ. ಅಲ್ಲಿ ಅದನ್ನ ಬಂದವರಿಗೆಲ್ಲ ರಿಲೇಷನ್ ಅಲ್ಲಿ ಎಲ್ಲ ಯಾರ್ಯಾರು ಕರೆದಿರ್ತಾರೆ ನೋಡಿ ಎಲ್ಲಾರ್ಗು ಅಲ್ಲಿ ಊಟ ಇರುತ್ತೆ. ಅಭಿಷೇಕ ಎಲ್ಲ ಆಗಿ ಅಲಂಕಾರ ಎಲ್ಲ ಆಯ್ತು.
ಅಷ್ಟರೊಳಗೆ ನಾವು ಸಹ ಅಣಕಾಯಿ ಎಲ್ಲ ಮಾಡಿಸ್ಬೇಕಾಗಿತ್ತಲ್ವಾ, ಮಾಡಿಸ್ಕೊಂಡ್ಬಿಟ್ಟು ದೇವ್ರ ದರ್ಶನ ಎಲ್ಲ ಇವತ್ತು ಚೆನ್ನಾಗಿ ನಿಧಾನಕ್ಕೆ ಸಮಾಧಾನವಾಗಿ ಆಯ್ತು. ಅದೇ ನಾವು ಶ್ರಾವಣದ ಟೈಮಲ್ಲಿ ಹೋದ್ವಿ ಅಂದ್ರೆ ಇಲ್ಲಂತೂ ಫುಲ್ ಅಂದ್ರೆ ಫುಲ್ ರಶ್ ಇರುತ್ತೆ ಕಣ್ರಿ. ಅಲ್ಲಿ ಅವಾಗಂತೂ ನಮಗೂ ಕ್ಯೂ ಸಹ ಇರುತ್ತೆ. ಬಿಟ್ಟು ಮಾಡಿಸ್ಕೊಂಡ್ ಮತ್ತೆ ಮನೆಗೆ ನಾವು ಪೂರ್ತಿ ಬರೋದ್ರೊಳಗೆ ಫುಲ್ ಸುಸ್ತೇ ಆಗ್ಬಿಡ್ತೀವಿ. ಇವತ್ತಂತೂ ಆ ತರ ಏನು ಇರ್ಲಿಲ್ಲ, ತುಂಬಾನೇ ಪೀಸ್ಫುಲ್ ಆಗಿತ್ತು. ಮತ್ತೆ ಜನ ಕೂಡ ಯಾರು ಇರ್ಲಿಲ್ಲ. ನಮ್ಮ ಮನೆಯವರ ರಿಲೇಷನ್ ಅಲ್ಲಿ ಯಾರು ಅವ್ರು ದೇವ್ರ ಕಾರ್ಯ ಇಟ್ಕೊಂಡಿದ್ರಲ್ಲ ಅವ್ರ ಫ್ಯಾಮಿಲಿ ಮತ್ತೆ ಎಲ್ಲ ರಿಲೇಷನ್ ಯಾರು ಕರೆದಿದ್ರು ಅದೆಲ್ಲ ರಿಲೇಷನ್ ಗಳು ಮಾತ್ರ ಇದ್ರು. ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ದೇವಸ್ಥಾನನೆಲ್ಲ ಪೂರ್ತಿ ನಿಧಾನವಾಗಿ ಸಮಾಧಾನವಾಗಿ ಕೂತ್ಕೊಂಡು ನೋಡ್ಕೊಂಡು ಹೀಗೆ ಕೆಳಗ್ ಬಂದ್ಬಿಟ್ಟು ಊಟ ಕೂಡ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಪುನಃ ವಾಪಸ್ ಹೊರಟ್ವಿ. ಮತ್ತೆ ಬೇಗ ನಾವು ಒಂದು 4 ಗಂಟೆಗೆಲ್ಲ ಮತ್ತೆ ನಾವು ಊರಿಗೆ ರೀಚ್ ಆದ್ವಿ. ಅಲ್ಲಿಂದ ಹಾಗೆ ನಾವು ತರಕಾರಿಗಳು ಮತ್ತೆ ಹಣ್ಣು ಎಲ್ಲ ಖಾಲಿ ಆಗಿತ್ತು, ಎಲ್ಲ ತಗೊಂಡೋಗ್ಬೇಕಾಗಿತ್ತು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಎಲ್ಲ ಅಂತೇಳಿ ಮತ್ತೆ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟು ಅಲ್ಲಿಂದ ಸೀದಾ ನಾವು ಮನೆಗೆ ತಲುಪಿದ್ವಿ. ಇವತ್ತಂತೂ ಬೇಗನೆ ಇದ್ದು ಬೇಗ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಿ ಅಲ್ಲೇ ದರ್ಶನ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಮತ್ತೆ ಬಂದು ಇಲ್ಲೆಲ್ಲ ಪರ್ಚೇಸ್ ಮಾಡಿ ಬೇಗನೆ ಮನೆಗೆ ತಲುಪಿದ್ದು ಆಯ್ತು. ಇಷ್ಟೆಲ್ಲ ಕೆಲಸ ಆಯ್ತು ಇವತ್ತು ಫ್ರೆಂಡ್ಸ್. ಹಾಗೆ ನೋಡಿ ಇಷ್ಟೆಲ್ಲ ಪರ್ಚೇಸ್ ಮಾಡಿ ತಂದಿದ್ದಾಯ್ತು. ಇವಾಗ ತರಕಾರಿಗಳನ್ನ ಎಲ್ಲ ಹಣ್ಣು ಎಲ್ಲ ನೀಟಾಗಿ ವಾಶ್ ಮಾಡ್ಬಿಟ್ಟು ಇಡ್ಬೇಕು. ನಾನೊಂದ್ಸರಿ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಸೋರಿದ್ಮೇಲೆನೆ ನಾನು ಅದನ್ನ ಫ್ರಿಡ್ಜಿಗೆ ಇಟ್ಕೊಳ್ತೀನಿ. ಈ ಕವರ್ ಗಳೆಲ್ಲ ಜಾಸ್ತಿ ಎಷ್ಟೊಂದು ಇರುತ್ತಲ್ಲ, ನೀವೆಲ್ಲ ಏನ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ತರ ಕವರ್ಸ್ ಇನ್ನೊಂದ್ಸರಿ ತೋರಿಸ್ಬೇಕಾದ್ರೆ ಏನ್ ಮಾಡ್ತೀನಿ ಅಂತ ನಾನು ಸಹ ಹೇಳ್ತೀನಿ. ಹಾಗೆ ಹಲಸಿನ ಹಣ್ಣು ಸಹ ತಗೊಂಡ್ಬಂದಿದ್ವಿ. ಹೇಗಿದ್ರು ನಾವು ಅಲ್ಲಿಂದ ಆಟೋಕ್ ಬರೋದಿತ್ತಲ್ವಾ, ಹಾಗೆ ಹಲಸಿನಕಾಯಿನ ತಗೊಂಡ್ಬಂದ್ವಿ. ಅದಕ್ಕೆ ನಾವು ಪೂರ್ತಿ ತಂದಿಲ್ಲ, ಪೂರ್ತಿ ಅದು 9 ಕೆಜಿ ಇತ್ತು, ಅದ್ರಲ್ಲಿ ಅರ್ಧ ಕಟ್ ಮಾಡಿಸ್ಕೊಂಡ್ಬಿಟ್ಟು ಒಂದು 4 ಕೆಜಿ ಅಷ್ಟು ನಾವು ಹಣ್ಣು ತಗೊಂಡ್ಬಂದ್ವಿ. ಪಟಾಪಟ್ ಅಂತ ಒಂದು ತರಕಾರಿ ಸಾರು ಮಾಡಿ ಮೊಟ್ಟೆ ಬೀಸ್ಬಿಟ್ಟು ಅನ್ನ ರೆಡಿ ಮಾಡಿದೆ. ಹಾಗೆ ಸೀಬೆಕಾಯಿನೂ ತಂದಿದ್ವಲ್ಲ, ಸೀಬೆಕಾಯಿ ಮತ್ತೆ ಸೌತೆಕಾಯಿನೆಲ್ಲ ಹೆಚ್ಚಿಬಿಟ್ಟು ಊಟದ ಜೊತೆ ನೆನ್ಸ್ಕೊಳಕ್ಕೆ ಅಂತ ಹೇಳಿ ಮತ್ತೆ ಇದು ತಿರ್ಗ್ ಬೆಳಿಗ್ಗೆ ನಾನು ಹಲಸಿನ ಹಣ್ಣೆಲ್ಲ ಹೆಚ್ಚಿಟ್ಟಿದ್ದೆ. ಅದ್ರದ್ ಬೀಜಗಳನ್ನೆಲ್ಲ ಮತ್ತೆ ಯಾಕೆ ಹಾಗೆ ವೇಸ್ಟ್ ಮಾಡೋದು ಅಂತ ನಾನಂತೂ ಏನು ವೇಸ್ಟ್ ಮಾಡೋದಿಲ್ಲ. ಈ ಹಲಸಿನ ಬೀಜ ಇರುತ್ತಲ್ವಾ ಅದನ್ನ ನಾನು ಸಾಂಬಾರ್ಗೂ ಸಹ ಹಾಕ್ತೀನಿ, ಅದರಲ್ಲಿ ಪಲ್ಯಗಳನ್ನು ಸಹ ಮಾಡ್ತೀನಿ. ಇವತ್ತು ಇದೊಂದು ಹಲಸಿನಕಾಯಿ ತುಂಬಾ ದಪ್ಪಗೆ ಚೆನ್ನಾಗಿತ್ತು. ಬೆಳಗ್ಗೆ ನಾನು ರೊಟ್ಟಿ ಮಾಡಿದ್ದೆ, ರೊಟ್ಟಿ ಅಂಚು ಬಿಸಿ ಆಗಿತ್ತು. ಮತ್ತೆ ನಾನು ಹಲಸಿನ ಬೀಜ ಏನು ಸುಡೋದಾದ್ರೆ ಮತ್ತೆ ಎಕ್ಸ್ಟ್ರಾ ಯಾಕೆ ಗ್ಯಾಸ್ ಜಾಸ್ತಿ ಮತ್ತೆ ಉರ್ಸೋದು ಅಂತೇಳಿ ಹಂಚು ರೊಟ್ಟಿ ಎಲ್ಲ ಆದ್ಮೇಲೆ ಹಾಗೆ ಹಂಚು ಬಿಸಿ ಇತ್ತಲ್ವಾ, ಮತ್ತೆ ಹಾಗೇನೆ ಗ್ಯಾಸ್ ಆನಲ್ಲೇ ಇಟ್ಬಿಟ್ಟು ಹಂಚಿನ ಮೇಲೆನೆ ಹಲಸಿನ ಬೀಜನ ಹಾಕ್ತಾ ಇದೀನಿ. ಅದು ಈ ರೀತಿ ನೋಡಿ ಒಂದೊಂದ್ ಕಡೆ ಸುಟ್ಟಾಗ್ಲ ಸುಡುತ್ತಲ್ವಾ, ಅದಾದ್ಮೇಲೆ ನಾವ್ ಇದೇ ತರ ಸ್ವಲ್ಪ ಈ ರೀತಿ ತಿರುಗಿಸಿಡ್ತಾ ಇರ್ಬೇಕು. ನಿಮ್ಗೆ ಕೈಯಲ್ಲಿ ಬಿಸಿ ಮುಟ್ಟೋದಕ್ಕೆ ಭಯ ಆಗುತ್ತೆ ಅಂದ್ರೆ ಒಂದು ಸ್ಪೂನ್ ಇಂದ ನಿಧಾನವಾಗಿ ನೀವು ಯಾವ್ಯಾವ ಕಡೆ ಅದು ಸುಟ್ಟಿರಲ್ವಾ, ಸುಟ್ಟಾಗ ಈ ತರ ಬ್ರೌನ್ ಕಲರ್ ಕಪ್ ಬರುತ್ತೆ ನೋಡಿ, ಆವಾಗ ಎಲ್ಲೆಲ್ಲಿ ಸುಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತಲ್ವಾ. ಹಾಗೆ ಇದನ್ನ ತಿರ್ಗಿಸಿ ಈ ರೀತಿ ಸುಟ್ಬಿಟ್ಟು ತಿನ್ನಕ್ಕೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಊರ್ ಕಡೆ ಎಲ್ಲ ಏನಪ್ಪಾ ಮಾಡ್ತಾರೆ ಅಂದ್ರೆ ಕೆಂಡದಲ್ಲಿ ಹಾಕ್ತಾರೆ. ಕೆಂಡ ಅಂದ್ರೆ ಸೌದೆ ಇರುತ್ತಲ್ವಾ, ಆ ಸೌದೆನ ಉರ್ದಾಗ ಅದು ಕೆಟ್ಟೋಗುತ್ತಲ್ವಾ, ಉರಿ ನಿಂತ ಮೇಲೆ ಅದರಲ್ಲಿ ಸ್ವಲ್ಪ ಕೆಂಡ ಇರುತ್ತಲ್ಲ ಅದ್ರ ಮೇಲೆ ಹಾಕೊಂಡು ಸುಟ್ಕೊಂಡ್ ತಿಂತಾರೆ. ಅದಂತೂ ತುಂಬಾನೇ ಚೆನ್ನಾಗಿರುತ್ತೆ ಅನ್ಬೋದು. ಅದಕ್ಕೆ ನಾನು ಇವತ್ತು ಈ ರೀತಿ ಹಂಚಿ ಮೇಲೆ ಸುಟ್ಕೊಂಡ್ ತಿಂತಾ ಇದ್ದೀನಿ. ಇದನ್ನ ಜಾನು ಆಮೇಲೆ ಬಿಡಿಸ್ತಾ ಇದ್ಲು, ನೋಡಿ ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ಇದನ್ನಂತೂ ತುಂಬಾನೇ ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರೆ. ಈ ಬಾದಾಮಿಯಲ್ಲಿ ಎಷ್ಟು ಪ್ರೋಟೀನ್ ಎಲ್ಲ ಇರುತ್ತೆ ಅಂತ ನೋಡಿ, ಅಷ್ಟೇ ಇದ್ರಲ್ಲೂ ಸಹ ಇರುತ್ತೆ ಅಂತಾರೆ. ಇದೊಂಥರ ಬಡವರ ಬಾದಾಮಿ ಅಂತಾನೆ ಹೇಳ್ಬೋದು. ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಯಾರ್ಯಾರೆಲ್ಲ ತಗೊಂಬಂದ್ ತಿಂತಾ ಇದೀರಿ, ಈ ರೀತಿ ಬೀಜಗಳನ್ನ ವೇಸ್ಟ್ ಮಾಡಬೇಡಿ. ಅದ್ರಲ್ಲಿ ಸಾಂಬಾರ್ಗಾದ್ರು ಅಥವಾ ಪಲ್ಯಗಾದ್ರೂ ಯೂಸ್ ಮಾಡಿ, ಅಥವಾ ಈ ರೀತಿ ಸುಟ್ಬಿಟ್ಟು ಸಂಜೆ ಒಂಥರ ಈವ್ನಿಂಗ್ ಸ್ನಾಕ್ಸ್ ತರ ಇರುತ್ತೆ ಮನೇಲಿ, ಮಕ್ಳಿಗೂ ಕೊಡಿ ನೀವು ತಿನ್ನಿ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂಡ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಈ ರೀತಿ ಸುಡ್ಬೇಕು, ಅವಾಗ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬರೀ ಆಚೆ ಕಡೆ ತಿನ್ಸೋದಕ್ಕಿಂತ ಈ ರೀತಿ ಮನೇಲಿ ಏನಾದ್ರು ಸ್ವಲ್ಪ ಅವ್ರಿಗೆ ಏನಾದ್ರು ವಾವ್ ಅನ್ಸ್ಬೇಕು ಆ ರೀತಿ ಮಾಡ್ಕೊಡ್ತಾ ಇರಿ. ಅವಾಗ ಅವರು ಸಹ ಇದನ್ನ ಮುಂದೆ ಅವರು ಸಹ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮಮ್ಮ ಹಿಂಗ್ ಮಾಡ್ಕೊಡ್ತಿದ್ರು, ನಮ್ಮ ಅಜ್ಜಿ ಹಿಂಗ್ ಮಾಡ್ಕೊಡ್ತಿದ್ರು ಅನ್ನೋದು ಅವ್ರಿಗೂ ನೆನಪಿರುತ್ತೆ. ನಮಗೂ ಸಹ ಈ ರೀತಿ ನಮ್ಮಮ್ಮ ಅಥವಾ ನಮ್ಮ ಅಜ್ಜಿಯರು ಈ ರೀತಿ ಸುಟ್ಕೊಡ್ತಿದ್ರಲ್ವಾ, ಅದೇ ನೆನಪು ಮತ್ತೆ ಅದೇ ಅಭ್ಯಾಸ ನಮ್ಗೆ ಇರೋದ್ರಿಂದ ನಾವು ಇವತ್ತು ಈ ರೀತಿ ಇದನ್ನ ಬೀಜಗಳನ್ನ ಸುಟ್ಕೊಂಡ್ ತಿಂತಾ ಇರೋದು. ಮತ್ತೆ ನಮ್ಮ ಮಕ್ಳಿಗೂ ಸಹ ಇದೇ ರೀತಿ ತೋರಿಸ್ತಾ ಇರೋದು. ಅವಾಗ ನಾವ್ ಹೇಳ್ಬೇಕು ನಮ್ಗೆ ಯಾವ ರೀತಿ ಅದನ್ನ ಸುಟ್ಕೊಡ್ತಾ ಇದ್ವಿ, ನಾವ್ ಯಾವ ರೀತಿ ತಿಂತಾ ಇದ್ವಿ, ಹೇಗೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ. ನಾನು ನಿನ್ನೆ ಒಂದು ಒಗಟನ್ನ ಕೇಳಿದ್ದೆ, ಸಾಗರದ ಪುತ್ರ ಸಾರಿನ ಮಿತ್ರ. ಅದಕ್ಕೆ ಸರಿಯಾದ ಉತ್ತರ ಉಪ್ಪು. ಅಂದ್ರೆ ಸಾಗರದ ಪುತ್ರ ಅಂದ್ರೆ ಸಾಗರದಲ್ಲಿ ಹುಟ್ಟುವಂತದೇನು ಉಪ್ಪು, ಸಾರಿನ ಮಿತ್ರ ಅಂದ್ರೆ ಸಾರಿಗೆ ರುಚಿ ಬರೋದು ಉಪ್ಪಿಂದ ಅಲ್ವಾ, ಅದೇ. ಇವತ್ತಿನ ಒಗಟು ಏನಪ್ಪಾ ಅಂದ್ರೆ ಗೂಡಿನೊಳಗಿನ ಪಕ್ಷಿ ನಾಡೆಲ್ಲ ನೋಡುತ್ತೆ.
ಇದಕ್ಕೆ ಸರಿಯಾದ ಉತ್ತರ ಯಾರಿಗೆ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಸಹ ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.